ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗ್ರೀನ್ಸ್ ಅಂಡ್ ಸ್ಪೈಸಸ್ ಕಿಚನ್. ವಾವ್, ಬಿಸಿಯಾಗಿ ಘಮಘಮ ಅಂತ ನಮ್ಮ ಪುದೀನ ಪಲಾವ್ ರೆಡಿ ಆಗಿದೆ ಕಿಚನ್ ಅಲ್ಲಿ. 15 ನಿಮಿಷದಲ್ಲಂತೂ ನಾನ್ ಮಾಡಿ ಮುಗಿಸಾಯ್ತು. ಸೊ ವೆರಿ ಈಸಿ ಅಂಡ್ ಟೇಸ್ಟಿ ರೆಸಿಪಿ ನಮ್ಮ ಪುದೀನ ಪಲಾವ್. ಪಲಾವ್ ಟೆಕ್ಸ್ಚರ್ ನೋಡಿ, ಗೋಡಂಬಿ, ಕ್ಯಾರೆಟ್, ಆಲೂಗಡ್ಡೆ ಎಲ್ಲ ಬಾಯಿನಲ್ಲಿ ಹಾಗೆ ಸಿಗ್ತಾ ಇರತ್ತೆ ವಿತ್ ಪುದೀನ ಫ್ಲೇವರ್. ನೋಡ್ತಾ ಇದ್ರೆ ನಿಮ್ಮ ಬಾಯಿನಲ್ಲೂ ನೀರು ಬರ್ತಿದೆ ಅಲ್ವಾ? ಇದಕ್ಕೊಂದು ರಾಯ್ತಾ ಇದ್ರೆ ಸಖತ್ ಮಜವಾಗಿರುತ್ತೆ ಅಲ್ವಾ? ಸೊ ರಾಯ್ತಾ ಜೊತೆ ಪುದೀನ ಪಲಾವ್ ತಿಂತಾ ಇದ್ರೆ ಅಮೇಝಿಂಗ್ ಟೇಸ್ಟ್ ಆಗಿರುತ್ತೆ. ಸೊ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಬ್ರೇಕ್ಫಾಸ್ಟ್, ಲಂಚ್ ಹಾಗೆ ಡಿನ್ನರ್ ಕೂಡ ಸೂಪರ್ ಆಗಿರುತ್ತೆ. ಹೇಗೆ ಮಾಡೋದು ಪುದೀನ ಪಲಾವ್ ನೋಡೋಣ. ಲೆಟ್ ಸ್ಟಾರ್ಟ್. ಮೊದಲಿಗೆ ಮಸಾಲ ರುಬ್ಕೊಂಡ್ಬಿಡೋಣ. ಈಗ ಮಿಕ್ಸಿ ಜಾರ್ಗೆ ಒಂದು 4 ಚಕ್ಕಿ, ಒಂದು 4 ಲವಂಗ, 1 ಕಪ್ ಒಣ ಕೊಬ್ಬರಿ ಹಾಕ್ಕೊಂಡು 2 ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹಸಿ ಶುಂಠಿ, ಒಂದು 4 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಹಾಗೆ 1 ಕಪ್ ತುಂಬ ಪುದೀನ ಚೆನ್ನಾಗಿ ತೊಳೆದು ಇದನ್ನು ಮಿಕ್ಸಿಗೆ ಹಾಕಬೇಕು. ಹಾಕ್ಬಿಟ್ಟು ಇದು ಒಂದ್ಸಲ ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಮೇಲೆ ನೀರು ಹಾಕೋಣ, ಯಾಕಂದರೆ ಇದು ಇನ್ನೂ ಚೆನ್ನಾಗಿ ಪೇಸ್ಟ್ ಆಗಬೇಕು. ಈಗ ಒಂದೇ 1 ಸ್ಪೂನಷ್ಟು ಗಸಗಸೆ ಹಾಕಿಬಿಟ್ಟು ಮತ್ತೆ ಮೆತ್ತಗೆ ಪೇಸ್ಟ್ ಮಾಡಬೇಕು. ಬೆಣ್ಣೆ ಎಷ್ಟು ಮೆತ್ತಗಿರುತ್ತೋ ಅಷ್ಟು ಮೆತ್ತಗೆ ಪೇಸ್ಟ್ ಮಾಡಿದರೆ ಮಸಾಲ ರೆಡಿ. ಫ್ರೆಂಡ್ಸ್, ನಾನಿಲ್ಲಿ 1 ಕಪ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಅದಿಲ್ಲ ಅಂದರೆ ನಾರ್ಮಲ್ ರೈಸ್ ಆದರೂ ಹಾಕ್ಕೋಬೋದು. ಇದನ್ನು ತೊಳೆದು ಒಂದು 10 ನಿಮಿಷ ನೆನೆಸಿಟ್ಬಿಟ್ರೆ ಪಲಾವ್ ಉದುರುದುರಾಗುತ್ತೆ. ಒಗ್ಗರಣೆಗೆ ನಾನು ಕುಕ್ಕರಲ್ಲಿ 1 ಕಪ್ ಅಷ್ಟು ಆಯಿಲ್ ಹಾಕಿದ್ದೀನಿ. 1 ಸ್ಪೂನ್ ತುಪ್ಪ, ಆ ಫ್ಲೇವರ್ ಘಮ್ ಅಂತ ಸ್ಮೆಲ್ಗೋಸ್ಕರ 1 ಸ್ಪೂನ್ ಜೀರಿಗೆ, ಹಾಗೆ ಪಲಾವ್ ಎಲೆ, ಒಂದೇ 1 ಯಾಲಕ್ಕಿ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಹಸಿ ಶುಂಠಿ, 3 ಹಸಿಮೆಣಸಿನ್ಕಾಯಿ ನಾನು ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕಲಸಬೇಕು. 1 ಈರುಳ್ಳಿನ ನಾನು ಉದ್ದುದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ತರಕಾರಿ ಕೂಡ ಜಾಸ್ತಿ ಬೇಕಾಗಿಲ್ಲ, ಯಾಕಂದರೆ ಪುದೀನ ಫ್ಲೇವರೇ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಆದ್ದರಿಂದ ನಾನು ಇಲ್ಲಿ ಆಲೂಗಡ್ಡೆ 1 ಕಪ್, ಹಾಗೆ 1 ಕಪ್ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಬೀನ್ಸ್, ಬಟಾಣಿ ಯಾವುದಾದ್ರೂ ಹಾಕ್ಕೋಬೋದು, ಬಟ್ ಪುದೀನ ಫ್ಲೇವರ್ ಇರೋದ್ರಿಂದ ಇಷ್ಟು ಸಾಕು. 5 ನಿಮಿಷದಲ್ಲಿ ಮಸಾಲೆನೂ ರೆಡಿ ಆಗೋಯ್ತು. ಹಾಗೆ ಒಗ್ಗರಣೆ ಕೂಡ ಹಾಕ್ಬಿಟ್ಟಿದ್ದೀವಿ. ಈಗ ರುಬ್ಕೊಂಡಿರೋ ಮಸಾಲನೆಲ್ಲ ನಾವು ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ಬೇಕು. ಈ ಥರ ಕಲಸಾದ್ಮೇಲೆ ಒಂದು 2 ನಿಮಿಷ ಆದಮೇಲೆ ಈ ಥರ ಎಣ್ಣೆ ಬಿಟ್ಕೊಂಡ್ರೆ ನಮ್ಮ ಮಸಾಲೆ ರೆಡಿ ಆಗಿದೆ, ಒಗ್ಗರಣೆ ರೆಡಿ ಆಗಿದೆ ಅಂತ ಅರ್ಥ. ಈಗ ಅಕ್ಕಿ ಹಾಕ್ಕೊಂಬಿಡೋಣ. ಅಕ್ಕಿ ಹಾಕ್ಕೊಂಡು ಆದಮೇಲೆ ನೀರು ಹಾಕ್ಕೋಬೇಕು, ಆವಾಗ ತಳ ಹಿಡಿಯೋ ಚಾನ್ಸಸ್ ಇರಲ್ಲ. ಕೆಲವ್ರು ನೀರು ಹಾಕಿ ಆಮೇಲೆ ಅಕ್ಕಿ ಹಾಕ್ತಾರೆ, ಸೊ ಅದಕ್ಕೆ ಪಲಾವ್ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಇದು ಕಲಸಾದ್ಮೇಲೆ ಉಪ್ಪು ಹಾಕಬೇಕು. ಉಪ್ಪಿಲ್ಲದೆ ಯಾವ ಅಡುಗೆ ರುಚಿ ಹೇಳಿ? ಸೊ 1 ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಈಗ ಇದನ್ನು ಕಲಿಸ್ಬೇಕು. ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. 1 ಕಪ್ ಬಾಸುಮತಿ ರೈಸ್ಗೆ ನಾನು 2 ಕಪ್ಪೇ ನೀರು ಹಾಕ್ತಾ ಇದ್ದೀನಿ. ನೀವು ನಾರ್ಮಲ್ ರೈಸ್ ತೊಗೊಂಡ್ರು ಕೂಡ 2 ಕಪ್ ನೀರು ಹಾಕಿದರೆ ಸಾಕು. ನೀರು ಹಾಕಿದ್ಮೇಲೆ ಈ ಥರ ಒಂದ್ಸಲ ಕೈ ಆಡಿಸ್ಬಿಟ್ಟು ಮೇಲೆ ಇದಕ್ಕೆ ಕೊತ್ತಂಬರಿ ಹಾಕ್ಬಿಡ್ಬೇಕು. ಕೊತ್ತಂಬರಿ ಹಾಕಿದ್ಮೇಲೆ ಮತ್ತೆ ಕಲಿಸೋದು ಬೇಡ. ಹಾಗೆ ಕುಕ್ಕರಲ್ಲಿ 3 ವಿಸಿಲ್ ಬರೋಷ್ಟು ಕುಗ್ಸಿ ಇಳಿಸ್ಬಿಡ್ಬೇಕು. ಈಗ ಹೇಗಾಗಿದೆ ನೋಡೋಣ ಪಲಾವ್. ವಾವ್ ನೋಡಿ, ಮೇಲೆ ಕೊತ್ತಂಬರಿ ಹಾಕಿದಾಗ ಆ ಫ್ಲೇವರ್ ಎಲ್ಲ ಮೇಲೆ ಕೆಳಗಡೆ ಹರಡ್ಕೊಂಡಿರುತ್ತೆ. ಈಗ ತೋರಿಸ್ತೀನಿ ನೋಡಿ. ವಾವ್ ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಉದ್ದಕ್ಕೆ, ಹಾಗೆ ಒಂಚೂರು ಕಟ್ಟಾಗಿಲ್ಲ ಅಕ್ಕಿ. ಸೊ ಅಷ್ಟು ಬ್ಯೂಟಿಫುಲ್ ಆಗಿದೆ. ಟೇಸ್ಟಿ ಆ್ಯಂಡ್ ಕ್ವಿಕ್ಕಾಗಿ 15 ನಿಮಿಷದಲ್ಲಿ ಈ ಪಲಾವ್ ಮಾಡಿಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ತಾ ಹೇಗಿದೆ ಅಂತ ಪಲಾವ್ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.